ಅವಳು ಅಂದ್ರೆ ಅವಳು ಅಂತ ಗೊತ್ತಾಗಿಲ್ವಾ? ನಿಮ್ಮಲ್ಲಿ ಇಷ್ಟವರೆಗೆ ಮಾತನಾಡ್ತಾ ಇದ್ದವಳು ಯಾರು? ರಕ್ಕಸಿ ಶೂರ್ಪಣಖಿ. ಅವಳೇ ನಾನಲ್ವಾ? ನಾನೇ ಅವಳಲ್ವಾ? ರಕ್ಕಸಿ ಗೊತ್ತಾಗೋದಿಲ್ವಾ? ಇಲ್ಲಪ್ಪ, ಈಗ ಈಗ ಸ್ವಲ್ಪ ಗೊತ್ತಾಗಿದೆ. ಇನ್ನೂ ಅನುಮಾನ ಇದೆಯಾ? ಇಲ್ಲಿ ನೋಡಿ, ಅಷ್ಟು ತನಕ ಒಂದೇ ಸಿಗೊಂಡರು ನಿಮಗೆ ಬೇಕಾಗಿ ಪರಿಚಯ. ಆ ಶೂರ್ಪನಖ ನಾನು. ಯಾಕೆ ಈ ರೂಪ? ಯಾಕೆ ನಿಮಗಾಗಿ ಮಾಡಿಕೊಂಡದ್ದು ಅಲ್ವಾ? ಅಲ್ಲಪ್ಪ, ಇದು ಆ ರಾಮನಿಗೆ ಬೇಕಾಗಿ ಮಾಡಿಕೊಂಡಂತಹ ರೂಪ. ಹೇಗಾಗಿದೆ? ಒಳ್ಳೆದಾಗಿದೆ. ಆಗ್ಬೋದಾ? ಆಗ್ಬೋದಪ್ಪ. ನಿಮಗೇನು ಆಗಬಹುದು. ನಿಮಗೆ ಆಗಬಹುದು ಅಂತಿದ್ರೆ ಈ ರೂಪ ಆಗಬೇಕಾ? ಅದೇ ಸಾಕಾಗೋದಿಲ್ವ ಹೇಳಿ? ನನ್ನ ಆಕಾರ ಹೇಗಿತ್ತು ಮೊದಲು? ಭೀಕರ. ಭೀಕರ. ಹೇಗೆ ಉಂಟು? ಸುಂದರ. ಸುಂದರ. ಅದೇ ಕಷ್ಟ ಆಗುವುದು. ಭೀಕರ ಇದ್ದದ್ದನ್ನು ಸುಂದರಾಕೃತಿ ತರುವಲ್ಲಿ ಬಹಳಷ್ಟು ಕಷ್ಟವಾಗುತ್ತದೆ. ಮೊದಲ ಅಡಿಗೆ ಹೇಗಿತ್ತು? ಆನೆ ನಡೆದ ಹಾಗೆ. ಈಗ ಹಾಗಲ್ಲ. ನೀವೇ ಹೇಳಿದ್ರಲ್ಲ, ಏನು ಅಂತ? ಪಟ್ಟದಾನೆ. ಯಾರ ಪಟ್ಟದಾನೆ? ಮನ್ಮಥನ. ಹಾಗೆ ನಡಿಗೆ ಶೃಂಗಾರ ಹೀಗಾಯಿತು. ಒಳ್ಳೆದಾಗಿದೆ. ಹೌದೌದು. 80. ನಿಮ್ಮ ಅಪ್ಪನ ಪ್ರಾಯ ಕೇಳಿದ್ದು, ನನ್ನ ಪ್ರಾಯ ಕೇಳಿದ್ದು ನಾನು. ಇನ್ನೂ ಹೆಚ್ಚಾಯ್ತಾ? ಮತ್ತೆ ಬಹಳ ಹೆಚ್ಚಾಯ್ತು. ಎಷ್ಟಾಗಿರ್ಬೋದು? ಎಷ್ಟು? 16. ಯಾಕೆ 16 ಆದದ್ದು? ಒಂದು 30 ಆಗಬಹುದಿತ್ತು, ಒಂದು 40 ಆಗಬಹುದಿತ್ತು, ಒಂದು 50 ಆಗಬಹುದಿತ್ತು. ಯಾಕೆ? ಈ ಹದಿಹರೆಯದ ವಯಸ್ಸು, ಹೊಸ ಹೊಸ ಆಸೆಗಳು ಮೂಡುವಂತಹ ವಯಸ್ಸು. ಆದ್ರೆ ಒಂದು ಸ್ವಾಮಿ, ಹದಿಹರೆಯದ ವಯಸ್ಸು ಒಂದೇ, ಇಳಿಜಾರಿನ ಪ್ರಯಾಣ ಒಂದೇ. ಬಹಳ ಜಾಗರೂಕತೆಯಿಂದಿರಬೇಕು. 13, 14, 15, 16, 17, 18, ಆಮೇಲೆ 10 ಇಲ್ಲ, ಆಮೇಲೆ 19, 20, 21 ಹೀಗೆ ಅದೇ ಪ್ರಾಯವನ್ನು ಆಯ್ಕೆ ಮಾಡಿದ್ದೇನೆ. ನೋಡಿದ್ರ? ಇದು ಯಾಕೆ? ಯಾಕೆ? ಇದು ಯಾಕೆ? ಆ ರಾಘವನ ಬಳಿಗೆ ಹೋಗಿ ಬಾ 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 ಅಂತ ಹೇಳುವುದಕ್ಕೆ. ಇಲ್ಲೇ ಮಾತಾಡಿ ಆದಷ್ಟು ಬೇಗ ರಾಘವನ ಬಳಿಗೆ ಸಾಧ್ಯವೇ?